ಅಮ್ಮ ಇವಾಗ ನೋವು ಕಡಿಮೆ ಆತೇನಮ್ಮ? ಸ್ವಲ್ಪ ಪರವಾಗಿಲ್ವ ಇವಾಗ? ಹ್ಞೂ ನಮ್ಮ ನೋವೇನಿಲ್ಲ, ಚೆನ್ನಾಗೈನಿ. ಎದ್ದು ಓಡಾಡ್ಬೋದು. ಏಮ್ಮ ನೀನು ಎದ್ದು ಓಡಾಡ್ಬೇಕಂದ್ರೆ ಒಬ್ಬೊಬ್ರನ್ನ ಪಕ್ಕದಾಗೆ ನಿಲ್ಲಿಸ್ಕೊಂಡಿರು. ಯಾಕಂದರೆ ನಿನಗೆ ಯಾವಾಗ ತಲೆ ಸುತ್ತು ಬರುತ್ತೆ ಅಂತ ಗೊತ್ತಾಗಲ್ಲ. ಯಾಕಂತಂದರೆ ನಿನಗೆ ಆಪ್ರೇಷನ್ ಆಗೈತಲ್ಲ, ಊಟ ಬೇರೆ ಕೊಟ್ಟಿರಲಿಲ್ಲಲ್ಲ ಒಂದೆರಡು ದಿವಸ, ಅದಕ್ಕೆ ತಲೆ ಸುತ್ತು ಬಂದಂಗಾಗುತ್ತೆ. ಹುಷಾರಾಗಿ ಓಡಾಡು. ಋತುನ್ ಕರಿ ಏನ್ಕನ ಬೇಕಿದ್ರೆ, ನೀನೆಲ್ಲ ಹೋಗಂಗಿದ್ರೆ ಅವಳನ್ನು ಕರಿ. ನೀನು ಪ್ರತಿಯೊಂದಕ್ಕೂ ಅವಳನ್ನು ಕರಿಬೇಕು. ನೀನು ಇಲ್ಲೋಡು ಸುಮ್ಮನೆ ಒಬ್ಬಳೆ ಹೋಗಿ ಆಮೇಲೆ ಏನೋ ನೋವು ಮಾಡ್ಕೊಂಡಿಯ. ನೋಡ್ಕೊಂತಾಳಮ್ಮ ಮಾರಿಗಿತ್ತು ನಮ್ಮಮ್ಮ. ಇವತ್ತು ಯಾರ ಮಗಳಾದ್ರೇನು ಸುಮ್ಮನೆ ಅನ್ಯಾಯ ಆಡಬಾರ್ದು. ನೋಡ್ಕೊಂತಾಳೆ ನನ್ನ ಸೊಸೆ. ಚೆನ್ನಾಗೆ ನೋಡ್ಕೊಂತಾಳೆ ಕಣಮ್ಮ. ಇವತ್ತು ಸುಮ್ಮನೆ ನೋಡ್ಕೊಂಬಲ್ಲ ಅಂತ ಹೇಳ್ಬಾರ್ದು. ಗನ್ವ ನೋಡ್ಕೊಂಡ್ಲು, ಆಸ್ಪತ್ರೆಗೂ ಚೆನ್ನಾಗಿ ನೋಡ್ಕೊಂಡ್ಲು, ಇಲ್ಲೂ ಚೆನ್ನಾಗಿ ನೋಡ್ಕೊಂತಾಳೆ. ಟೈಮ್ ಮಾತ್ರೆ ಕೊಡ್ತಾಳೆ, ಮಾತ್ರೆ ಅವನ್ನ ನುಂಗತ್ತೆ ಅಂತ ಹೇಳಿ ಕೊಡ್ತಾಳೆ, ನೋಡ್ಕೊಂತಾಳೆ, ಪರವಾಗಿಲ್ಲ. ಅಲ್ಲ ನೀನು ಏನು ಕಣ ಆಗೇಳು, ಒಂದು ಬಸ್ಲಕ್ಕೆ ಹೋಗ್ಬೇಕಂದ್ರೂ ಕರಿಬೇಕವಳನ್ನ. ಬರ್ತಾಳೆ. ಬಂದು ಅವಳು ನಿನ್ಗೇನು ಬೇಕಿದ್ರು, ಒಂದು ಬಿಸಿನೀರು ಬೇಕಿದ್ರು ನೀನು ತಣ್ಣೀರಾಗೆಲ್ಲ ಮಖ ತೊಳ್ಕೊಂಬಕೋಬೇಡ. ಒಂದು 2 ದಿನ ಹುಷಾರಾಗೆ ಬಿಸಿನೀರಾಗೆಲ್ಲ ಮಖ ತೊಳ್ಕೊಂಡು ಒಂದು ಲೋಟ ಬಿಸಿನೀರು ಕುಡಿಯೋಕೆ ಬಿಸಿನೀರು ಬೇಕಂದ್ರೂ ಅವಳನ್ನ ಕೇಳು ನೀನು, ಅವಳೆಲ್ಲ ಕಾಸು ಕೊಡ್ತಾಳೆ. ಸರಿನಿ? ಹೋಗಿ ಬಸ್ಲಕ್ಕೆ ಹೋಗಂಗಿದ್ರೆ ಕರ್ಕೊಂಡು ಹೋಗ್ತಾಳೆ. ಬಾರೇ ಇರುತ್ತು ಅಮ್ಮಯ್ಯ, ಬಸ್ಲಕ್ಕೆ ಹೋಗುತ್ತಂತ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ಬಾರ. ಬಾ ಹೋಗ್ತೀನತ್ತೆ, ಬಾ ಕರ್ಕೊಂಡು ಹೋಗ್ತೀನಿ. ಬಾ ಮೆಲ್ಲ ಕೇಳ್ದು ಬಾ. ಬಿಡಮ್ಮ, ಆಲೇನೆ ಹೋಗಿ ಬಂದಿದ್ದೆ ಅವಾಗ್ಲೇನೆ, ಏನು ಬೇಡ ಬಿಡು. ಹೋಗು, ಇನ್ನೊಂದು ಪಟ್ಟು ಹೋಗೋದಾದ್ರೆ ಅವಳು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಒಬ್ಳೆ ಹೋಗ್ಬೇಡ, ಅವಳನ್ನು ಕರಿಬೇಕು ನೀನು. ಏನು ಕನ ಆಗ್ಲೇಳು. ಹೋಗಿ ಇನ್ನೊಂದು ಪಟ್ಟು ಹೋಗ್ಬರ, ಹೋಗು. ಹೋಗಿ ಬರಂಗಿದ್ರೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಬರ್ತಾಳೆ. ಹೋಗಿ ಒಂದೇ ಪಟ್ಟು ಬಿಡು. ನೀವು ಇದ್ದೀರಲ್ಲ, ಬೇಕಂದ್ರೆ ನೀವೇ ಕರ್ಕೊಂಡು ಹೋಗಿರಂತಿ. ಯಾರನ್ನ ಆತತ್ತೆ. ಇವಾಗೇನು ಸದ್ಯಕ್ಕೆ ನಾವೇನು ಬಸ್ಲಕ್ಕೆ ಹೋಗಂಗಾಗಿಲ್ಲ ಬಿಡು. ಬೇಕಂದ್ರೆ ಆಮೇಲಿಂದ ಹೋಗ್ತೀನಿ. ಕರಿತೀನಿ, ಯಾರನ್ನ ತಿರ್ತಾರಲ್ಲ ಅವನು ಇರ್ತಾನೆ ಪಾಪನೂ, ಯಾರ ಒಟ್ಟಿನಲ್ಲಿ ಇದ್ದಾರನ್ನು ಕರಿತೀನಿ. ನೀನು ಒಬ್ಬಳೆ ಅಂತ ಹೋಗ್ಬೇಡ ಕಣಮ್ಮ. ನೀನು ಬಸ್ಲ ಬೇರೆನೇ ಜಾರುತ್ತೆ, ಜಾರ್ಲಕ್ಕೆ ಹೋಗ್ಕೊಂಡಿರೋದಕ್ಕೂ ಅದಕ್ಕೂ ನೀನು ಒಬ್ಬಳೆ ಹೋಗ್ಬೇಡ. ಋತು ನೋಡಿ ನಮ್ಮ ಅಮ್ಮಯ್ಯನ ನೀನು ನೋಡ್ಕೆ, ಅದು ಒಂದೇ ಹೋಗುತ್ತಂಗ ಬಸ್ಲಕ್ಕೆ ಒಂದಿಟ್ಟು ಜಾರುತ್ತೆ ಅಲ್ಲಿ. ಅಮ್ಮಯ್ಯ ನೋಡ್ಕೊಂತೀನಿ ಅಂತ ಹೇಳಿ ಇದ್ದರು, ನೋಡ್ಕೋಬೇಕಪ್ಪ ಇದೆಲ್ಲ. ನಾ ಬಸ್ಲಾಗ ಕರ್ಕೊಂಡು ಹೋಗೋದು ಇದನ್ನೆಲ್ಲ ನೋಡ್ಕೋಬೇಕು. ಎಲ್ಲದಕ್ಕೂ ನನಗೆ ಹೇಳ್ತೀರಪ್ಪ ಬೆಳಗ್ಗೆಯಿಂದನೂ. ಅಮ್ಮಯ್ಯನ ಬಸ್ಲಾಗ ಕರ್ಕೊಂಡು ಹೋಗು, ಅಮ್ಮಯ್ಯ ಮಕ್ಕ ತೊಳ್ಕೊಂಬಕ್ಕೆ ಬಿಸಿನೀರು ಕಾಸು ಕೊಡು, ಲುಜ್ಜಕ್ಕೆಲ್ಲ ಪೇಸ್ಟ್ ಹಾಕ್ಕೊಡು ಅಂತ ಹೇಳಿ ಎಲ್ಲ ನನಗೆ ಹೇಳ್ತೀರ. ನೀವು ಇನ್ನೇನು ಇದ್ರಿನ್ನೇನು ಬಿಟ್ರಿ ಇನ್ನೇನು. ಅಲ್ಲ ನಾವು ನೋಡ್ಕೊಂತೀವಿ ನಾವು, ಯಾಕಂದರೆ ಇವಾಗ ಒಂದು 2 ದಿನ ಇದ್ದಂಗೂ ಆಗುತ್ತೆ, ಅಮ್ಮಯ್ಯ ನೋಡ್ಕೊಳಂಗೂ ಆಗುತ್ತೆ. ಅಲ್ಲ ನೋಡ್ಕೊಂತೀವಿ ಅಲ್ಲ, ನೀನು ನೋಡ್ಕೋಬೇಕು. ಸೊಸೆ ಆದಾಳು, ನೀನು ನೋಡ್ಕೋಬೇಕಲ್ಲ, ಅದಕ್ಕೆ ನೋಡ್ಕೊಂತೀನಿ. ನಮ್ಮ ಅತ್ತೆ ನಾನು ನೋಡ್ಕೊಂಬದು ಗೊತ್ತೈತೆ, ನಾವೇನು ಹಂಗೆ ಬಿಡೋದಿಲ್ಲ. ನಮ್ಮ ಅತ್ತೆ ನಾನು ನೋಡ್ಕೊಂಬ್ಲೇಬೇಕು. ಯಾರು ಕೈ ಬಿಟ್ರೆ ನಾವು ಬಿಡಲ್ಲ. ನೋಡ್ಕೊಂತಾಳೆ, ಸುಮ್ಮನಿರ್ರಿ. ನೀವು ಯಾಕೆ ಆಗ್ಲೆಲ್ಲ ಹೇಳ್ತೀರ. ನಮ್ಮಮ್ಮನಿಗೆ ನೋಡ್ಕೊಂತಾಳೆ, ಸುಮ್ಮನಿರ್ರಿ. ಅಮ್ಮ ನೀನು ಏನು ತಿಂತೀಯ ಅದನ್ನು ಹೇಳು. ಇಂಥ ತಿಂತೀನಿ ಅಂದರೆ ಅಂಥದ್ದು ಮಾಡಿಕೊಡ್ತಾಳೆ. ಆ ಥರ ಮೆತ್ತನ್ನು ಮಾಡಿ ಇಡ್ಲಿ ಏನೋ ನೆನಕ್ಕೆ ಇಡ್ಲಿ ಮಾಡಿಕೊಡು ಅಮ್ಮಗೆ. ಸ್ವಲ್ಪ ಮಸಾಲೆದೆಲ್ಲನ ಕಡಿಮೆ ಮಾಡೋ ಸ್ವಲ್ಪ ದಿನ, ಯಾಕಂದರೆ ಆಪ್ರೇಷನ್ ಆಗೈತಲ್ಲ, ಅದಕ್ಕೆ ಮಸಾಲೆ ಊಟ ಎಲ್ಲ ಕಡಿಮೆ ಮಾಡಿ ಸ್ವಲ್ಪ ದಿನ. ಈ ಪಲಾವ್ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಮಸಾಲೆ ಜಾಸ್ತಿ ಹಾಕಿ. ಸ್ವಲ್ಪ ಇಡ್ಲಿ ಏನಾದರೂ ಮಾಡಿಕೊಡು. ಅಕ್ಕಿ ಎಲ್ಲ ನೆನಾಕಿ ಒಂದು ಸ್ವಲ್ಪ ದಿನ ನಾವು ಹೋಗೋವರೆಗೂ ಎಲ್ಲ ಮಾಡುವಂತೆ. ಸ್ವಲ್ಪ ಅಕ್ಕಿ ನೆನಾಕು, ಉದ್ದಿನಬೇಳೆ ಸ್ವಲ್ಪ ತಂದಿಟ್ಕ ಮನೆಗೆ 1 kg 2 kg ಅಷ್ಟು ಇಡ್ಲಿ ಎಲ್ಲ ಮಾಡುವಂತೆ. ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಬರೀ ಹೇಳಕ್ಕೇನೆ ಇವರು ಕುತ್ಕೊಂಡು ಮಾಡೋಕ್ಕೇನಲ್ಲ. ಬಸ್ಲ ಕರ್ಕೊಂಡು ಹೋಗ್ಬೇಕು ಎಲ್ಲದಕ್ಕೂ. ನೀನೇ ನೋಡ್ಕೋಬೇಕು ನಮ್ಮ ಅಮ್ಮಯ್ಯನ ಅಂತಾರೆ. ಇವ್ರು ಯಾಕೆ ಇದ್ದಾರೆ ಮತ್ತೆ ನೋಡ್ಕೊಂಬಕ್ಕೆ ಆಗ್ದಿಲ್ದವ್ರು. ಎಲ್ಲದಕ್ಕೂ ಋತು 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 ಋತು. ಅಯ್ಯೋ ನಾನು ಅಯ್ಯೋ ಬಿಡು, ಹೆಣ್ಮಕ್ಳು ಮನೆಗೆ ಬಂದಾರನ್ನ ಹಂಗನ್ಬಾರ್ದು. ಏನೋ 2 ದಿವಸ ಇದ್ದೋಗ್ತೀವಿ ಅಂತ ಬಂದವ್ರೆ, ಹಂಗನ್ಬಾರ್ದು ಅಂತ ಹೇಳಿ ಸುಧಾರಿಸ್ಕೊಂಡಿದ್ದೀನಿ. ಜಾಸ್ತಿ ಖಾರ ತಿನ್ಬೇಡಮ್ಮ, ಮೊಸರೆಲ್ಲ ತರಿಸ್ಕೊಂಡು ತಿನ್ನು. ಹಂಗೆ ದಿನ ಅರ್ಧ ಲೀಟ್ರ್ ಮೊಸರಾಗ್ಲೇಳು, ಊಟ ಮಾಡು. ಒಳ್ಳೊಳ್ಳೆದು ತರಿಸ್ಕೊಂಡು ಹಣ್ಣು ಅದೆಲ್ಲನ ತಿನ್ನು. ರವಿಗೆ ಹೇಳಿ ಹಣ್ಣು ತಾಂಬ ಹಣ್ಣು ಕಣಮ್ಮ. ನೀನು ಹಿಂಗೆ ಆಪ್ರೇಷನ್ ಆದಾಗ ಹಣ್ಣುಗಳೆಲ್ಲನ ಚೆನ್ನಾಗಿ ತಿನ್ನಬೇಕು. ಹಣ್ಣೆಲ್ಲ ತಿನ್ನು. ಕೊಯ್ ಕೊಡ್ರಿ ಅಕ್ಕ, ಅಲ್ಲಿ ಸೇಬುನು ಕಿತ್ಲೆಹಣ್ಣು ಎಲ್ಲ ಐತೆ ಅಮ್ಮಗೆ. ಸೇಬದೆಲ್ಲ ಕೊಯ್ ಕೊಡ್ರಿ. ಹಣ್ಣುಗಳಾದ್ರೆ ಆದರೆ ನಾವೇ ತಿಂದ್ಬಿಟ್ವಿ, ನಾನು ಅಕ್ಕಯ್ಯ. ಅದೇ ಕಿತ್ಲೆಹಣ್ಣು ಸೇಬು ಇದ್ವಲ್ಲ ತಿಂದ್ಬಿಟ್ವಿ. ಸಾಯಂಕಾಲ ಬರಬೇಕಾದ್ರೆ 1 kg ತಗೊಂಬ ಅಮ್ಮಗೆ. ಯಾಕಂತಂದರೆ ಆಪ್ರೇಷನ್ ಆಗೈತಲ್ಲ, ಹಣ್ಣುಗಳೆಲ್ಲನ ಚೆನ್ನಾಗಿ ತಿನ್ನಬೇಕು. 1 kg ತಗೊಂಬ, ಚೆನ್ನಾಗಿರೋ ಫ್ರೆಶ್ ಆಗಿರೋ ತಗೊಂಬ, ಕೊಳ್ತಿರೋ ಅಂಥವು ಇಂಥವು ತರಬೇಡ. 2 kgನೇ ತಗೊಂಬರೋ. ಏನು 100 ರೂಪಾಯಿ kg ಸೇಬು, 1-2 kg ಸೇಬು, 1 kg ಕಿತ್ಲೆಹಣ್ಣು, 1.25 kg ತಗೊಂಬ. ನಾವು ತಿಂತೀವಿ. ನಾವು ಹಿಂಗೆ ಅಮ್ಮ ಈಗ ಕೊಯ್ ಕೊಟ್ರೆ ನಮಗೂ ತಿಮ್ಮಂಗಾಗುತ್ತೆ, ಅದಕ್ಕೇ ತಗೊಂಬ. ಹಂಗೆ
ತಿರ್ಗಾ ಬಾಳೆಹಣ್ಣು ತಗೊಂಬ, ಬಾಳೆಹಣ್ಣು ತಿನ್ನಬೇಕು ಅಂತ ಹೇಳವ್ರೆ, ಪುಟ್ಟ ಬಾಳೆಹಣ್ಣು ತಗೊಂಬ. ಸೇಬು ಜಾಸ್ತಿನೇ ಇದ್ವು, ಒಂದು 4-5 ಸೇಬು ಇದ್ವು, ಒಂದು 5-6 ಕಿತ್ಳೆಹಣ್ಣು ಇದ್ವು, ಪುಟ್ಟ ಬಾಳೆಹಣ್ಣು ಇದ್ವಪ್ಪ. ಎಲ್ಲ ಖಾಲಿ ಆದ್ವಾ? ಎಲ್ಲ ಖಾಲಿ ಆದ್ವು. ತಲಾಕ್ ಒಂದೊಂದಂದ್ರೆ ಇವಳೇ ತಿಂತಾಳಪ್ಪ ನಮ್ಮೂರಣ. ಅವಳಿಗೆ ಸೇಬ್ ಅಂದ್ರೆ ಇಷ್ಟ ಅಲ್ಲ, 1-2 ಸೇಬು ಅವಳೇ ತಿಂದ್ಲು. ಏನು ಮಾಡೋಕ್ಕಾಗುತ್ತೆ, ಇವಾಗ ಅಮ್ಮಗೆ ಕೊಯ್ ಕೊಟ್ರೆ ಅವಳಿಗೂ ತಿಮ್ಮಂಗಾಗುತ್ತಲ್ಲ, ಅದಕ್ಕೆ ತಿಂತಾಳೆ. ತಗೊಂಬ. ಸರಿ ಆಯ್ತೇಳಿ, ಸಾಯಂಕಾಲ ಬರಬೇಕಾದ್ರೆ ತಗೊಂಬತ್ತೀನಿ. ನೋವು ಒಂದು ಸ್ವಲ್ಪ ಕಡಿಮೆ ಆಯ್ತೇನಮ್ಮ ಇವಾಗ? ಇಲ್ಲ ಕಣಪ್ಪ, ಈಗೇನು ನೋವೇನು ಸುಸಾನೂ ಇಲ್ಲ ಬಿಡು. ಎಲ್ಲನ ವಾಸಿ ಆಗೈತಿ, ನೋವೇನಿಲ್ಲ. ಇವ ಮಾಮೂಲಿ ಮನಸ್ತಿದ್ದಂಗೆ ಐದ್ನಿ, ನೋವೆಲ್ಲ ಕಮ್ಮಿ ಆಗೈತಿ. ರೀ ಹಣ್ಗಳು ತಗೊಂಬರ್ರಿ, 1 kg ತಗೊಂಬರ್ರಿ ಸಾಕು. ಅತ್ತೆಗೆ ಸ್ವಲ್ಪ ದಿನ ಅತ್ತೆಗೆ ಕೊಯ್ ಕೊಡೋಕ್ಕಾಗುತ್ತೆ. ಎಲ್ಲರೂ ತಿಂದರೆ ಒಂದೇ ದಿವಸಕ್ಕೆ ಖಾಲಿ ಆಗಿಬಿಡುತ್ತೆ ಹಣ್ಣೆಲ್ಲನ. ಬಿಡತ್ಲಾಗೆ ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲರೂ ಒಂದೊಂದು ಪೀಸ್ ತಿಂದ್ರಾಯ್ತು. ಒಂದೊಂದು ತಿಂದ್ಬಿಟ್ರೆ ತಡೆಯೋದಿಲ್ಲ ಹಣ್ಣುಗಳು, ಒಂದೊಂದು ಪೀಸ್ ತಿಂದ್ರಾಯ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಹಣ್ಣು ಅಮ್ಮಗೆ ಕೊಯ್ ಕೊಟ್ಟರೆ ತಿಮ್ಮಂಗಾಗುತ್ತೆ. ಅದಕ್ಕೆ ಅವರು ತಿಂತಾರೆ, ಇನ್ನೇನು ಮಾಡೋಕ್ಕಾಗುತ್ತೆ. ನೀನು ತಿನ್ನೋರುತ್ತು, ನೀನು ಹಣ್ಣುಗಳೆಲ್ಲ ತಿನ್ಕೊಂಡು ಚೆನ್ನಾಗಿರು. ಎಷ್ಟನ ಆಗಲಿ ನಾನು ತಗೊಂಬತ್ತೀನಿ. ಅಯ್ಯೋ ಇವಾಗಿನ ಹಣ್ಣುಗಳೆಲ್ಲನ ಕಮ್ಮಿ ಕಣೋ, 100 ರೂಪಾಯಿ kg ಸೇಬು ತಗೊಂಬ. ಏನು ಅಯ್ಯೋ ಚೆನ್ನಾಗಿರವೆ ಸಿಗ್ತವೆ 100 ರೂಪಾಯಿ kg. 200-300 ರೂಪಾಯಿ ಇದ್ದಾಗಲೇ ನಾವು 1 kg ತಗೊಂಬಂದು ತಿಂದಿದ್ದೀವಪ್ಪ. ಅದ್ರಾಗ 100 ರೂಪಾಯಿ kg ಸೇಬು ಇದ್ದಾಗ 1 kg ಸೇಬು ತಂದು ತಿನ್ನೋಕ್ಕಾಗಲ್ವಾ? ತಗೊಂಬ 1-2 kgನ. 2 kg ಸೇಬು, ಕಿತ್ಳೆಹಣ್ಣು, ಬಾಳೆಹಣ್ಣು, ದ್ರಾಕ್ಷಿ ಎಲ್ಲ ತಗೊಂಬ. ಅಮ್ಮಗೆ ಆಪ್ರೇಷನ್ ಆಗೈತೆ ಅಂತ ಹೇಳಿ 1 kg ಹಣ್ಣು ತಗೊಂಬಂದು ಕೊಟ್ಟಿಲ್ಲ. ಏನಯ್ಯೋ ತಿಂಬಾಕ್ ಮಾತ್ರ ನನಗೆ ತಾರಾಡ್ತಾರೆ. ಅಮ್ಮಗೂ ಆಪ್ರೇಷನ್ ಆಗೈತೆ ಅಂತ 1 kg ಸೇಬು ತಗೊಂಬಂದು ಕೊಟ್ಟಿಲ್ಲ ಇವ್ರು ಹಣೆ ಬರೋಕ್ಕೆ. ಅಮ್ಮ ಜಾಸ್ತಿ ಹೊತ್ತು ನೀನು ಕೂತ್ಕೊಂಬಕ್ಕೆ ಹೋಗ್ಬಿಡ, ಸ್ವಲ್ಪ ದಿನ ಜಾಸ್ತಿ ಮಾತಾಡೋಕೆ ಹೋಗ್ಬಿಡ, ಮಲ್ಕ ಸುಮ್ಮನೆ. ಅಕ್ಕ ಸುಮ್ಮನಿರ್ರಿ, ಅಮ್ಮ ಇರ್ನಾಗ್ಲೆಲ್ಲ ಮಾತಾಡಿಸ್ಬೇಡ್ರಿ. ಇಲ್ಲಪ್ಪ, ನಮ್ಮ ಅಮ್ಮ ಏನಂತೂ ನಾವು ಬಿಟ್ಟವ್ರಿಗಾಗಿಲ್ಲ ಬಿಡು. ನೋಡ್ಕೊಂಡಿದ್ದೀವಿ, ಹುಷಾರಾಗಿ ನೋಡ್ಕೊಂಡಿದ್ದೀವಿ. ನಾವು ಇಬ್ಬರನ್ನು ಮಂಚ ಬಿಟ್ಟವ್ರಿಗಾಗಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ನಮ್ಮ ಅಮ್ಮನ. ಏನೋ ಕೇಳುತ್ತೋ ಏನೋ ಅಂತ ಹೇಳಿ ಹಾಗೆ ಮಂಚ ಬಿಟ್ಟವ್ರಿಗಾಗಿಲ್ಲ. ಹೆಂಗ ಸ್ವಲ್ಪ ದಿನ ಹುಷಾರಾಗೋವರೆಗೂ ಅಮ್ಮಯ್ಯ. ನನಗೆ ಆಪ್ರೇಷನ್ ಹೆಂಗೆ ಒಟ್ಟು ಭಯ, ಹೆಂಗಾಗುತ್ತೋ ಏನೋ ಅಂತೇಳಿ ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು. ಏನಿಲ್ಲ ಬಿಡ್ರಿ, ಚೆನ್ನಾಗಾಗಿದ್ದಾರೆ ಅತ್ತೆ. ಇವಾಗ ಮಾಮೂಲಿ ಥರ ಆಗಿದ್ದಾರೆ. ಸ್ವಲ್ಪ ದಿನ 1 ತಿಂಗಳು ರೆಸ್ಟ್ ಮಾಡಿದ್ರೆ ಸಾಕು. ನಾನು ತಿಂಗಳಲ್ಲ, ಇನ್ನೂ 1-2-3 ತಿಂಗಳು ನಮ್ಮ ಅಮ್ಮ ಇಲ್ಲೋಡು ಒಂದು ತುಂಬಿ ಚಂಬು ಕೂಡ ಹಸಿ ಕೆಟ್ಟಿಕ್ಬಾರ್ದು. ಇರ್ಬೇಕು ನಮ್ಮ ಅಮ್ಮಯ್ಯ. ಏನಿಲ್ಲ, ಇವಾಗೇನು ಸೆನಕೈ ನೋವಿಲ್ಲ, ಏನಿಲ್ಲ. 1 ತಿಂಗಳು ತಕನ ಹಂಗಿದ್ರೆ ಸಾಕು. 1 ತಿಂಗಳು ತಕ ಇದ್ರೆ ಸಾಕಮ್ಮ. ಅಮ್ಮಯ್ಯನ ನೋಡ್ಕೊಂಬಕ್ಕೂ ಆಗಲ್ಲ, ಅಮ್ಮಗೆ 1 kg ಹಣ್ಣು ತಂದು ಕೊಡೋಕ್ಕೂ ಆಗಲ್ಲ. ಹಂಗಂದ್ರೂ ಬಿಲ್ಡಪ್ಗೇನು ಕಮ್ಮಿ ಇಲ್ಲ ಇವ್ರು ಹೆಣ್ಮಕ್ಳು. ನಾನು ಪ್ರವಿಯವರು ಸಿಟ್ಟಾಗೋರು, ಅದಕ್ಕೇನೆ ಬಿಡ್ರಿ ಹೋಗ್ಲಿ, ಹೆಣ್ಮಕ್ಳು ಮನೆಗೆ ಬರ್ದಲೆ ಇನ್ನೆಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ನಾನು ಸುಮ್ಮನೆ ಇರಿಸಿದ್ದೀನಿ. ಅವರು ನೋಡೋಣದೇಲೆ. ಎಷ್ಟಾನ ಹೆಣ್ಮಕ್ಳ ಮೇಲೆ ಸಿಟ್ಟಾಗಬಾರ್ದು, ಎಷ್ಟೇ ಆಗಲಿ ನಮ್ಮ ಅಕ್ಕರು ಅಂತ ಹೇಳಿ ಅವರು ಸುಮ್ಮನೆ ಇದ್ದಾರೆ. ಇಲ್ಲ ನಮ್ಮ ಅತ್ತಿಗಂತ ಹೇಳಿ ಹಣ್ಣು ತಗೊಂಬಂದರೆ ಎಲ್ಲ ಇವರೇ ತಿಂದಾಕ್ತಾರೆ. ಅಯ್ಯೋ ಎಷ್ಟೊಂದಿದ್ವು. ಈ ಅಮ್ಮ ಅಂತೂ ಹಣ್ಣು ತಿಂದಿದ್ಲು ಇಲ್ವೋ ಅನ್ನಂಗೆ ತಿಂತಾಳೆ. ಏನು ಮಾಡೋದು, ಅನ್ನೋಕ್ಕಾಗಲ್ಲ, ಅನ್ಭವಿಸೋಕ್ಕಾಗಲ್ಲ. ಸ್ವಲ್ಪ ದಿನ ಇರ್ತಾರೆ, ಇನ್ನೇನು ಮಾಡೋಕ್ಕಾಗುತ್ತೆ. ಹಬ್ಬ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಇದ್ದಾರೆ. ನೋಡೋಣ. ನಾವೇನು ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂಬೋದು. ಈ ಮನೆ ಹೆಣ್ಮಕ್ಳು ನೊಂದ್ಕೊಂಡ್ರೆ ನಮಗೆ ಒಳ್ಳೇದಾಗಲ್ಲ ಅಂತ ಹೇಳ್ತಾರಲ್ಲ. ಮನೆ ಹೆಣ್ಮಕ್ಳು ಖುಷಿಯಿಂದ ಇರಬೇಕು, ಖುಷಿಯಾಗಿ ಹೋಗ್ಬೇಕು ಅಂತ. ಅದಕ್ಕೆ ನಾವು ಸುಮ್ಮನೆ ಆಗಿದ್ದೀವಿ ಅತ್ಲಾಗಿ, ಯಾಕೆ ಜಗಳ ಅಂತ ಹೇಳಿ. ನಾನು ಪ್ರವಿ ಅವ್ರಿಗೆ ಸಮಾಧಾನ ಮಾಡಿದ್ದೀನಿ, ನೋಡೋಣ ಅಂತ. ಅತಿ ಆದರೆ ನಾನೇನು ಸುಮ್ಮನೆ ಇರೋದಿಲ್ಲ. ಬಿಡ್ರಿ, ಏನೋ 2 ದಿವಸ ಇರ್ತೀವಿ ಅಂತ ಹೇಳವ್ರೆ. ಯಾಕೆ ಇವಾಗ ನಮ್ಮ ಅತ್ತೆಗೆ ಬೇರೆ ಹುಷಾರಿಲ್ಲ, ಮನೆಯಾಗ ಯಾಕೆ ಜಗಳ ಮಾಡ್ಕೊಂಡು ಅಂತ ಹೇಳಿ ಸಮಾಧಾನದಿಂದ ಇದ್ದೀವಿ. ನಮ್ಮ ಅತ್ತೆಗೆ ಬೇರೆ ಆಪ್ರೇಷನ್ ಆಗಿರೋದಕ್ಕೂ ಅದಕ್ಕೂ ಜಗಳ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಏನಪ್ಪ ಇದು ಹೆಣ್ಮಕ್ಳು ಬಂದಿರೋದು ಇವಳು ಜಗಳ ಮಾಡ್ತಾವಳೆ ಅಂತ ಹೇಳಿ ನಾನು ಕೆಟ್ಟಳಾಗೋದು ಬೇಡ. ಇವಾಗ ನಮ್ಮ ಅತ್ತೆ ಊರಿಗೆ ಹೋಗಿದ್ದಕ್ಕೇನೆ ನನ್ನ ಅಂಬ್ಲಿಲ್ವಾ ಜನ, ಅಯ್ಯೋ ಋತು ನೀನು ಬಂದಿರೋದಕ್ಕೇನೆ, ನೀನು ಬಂದಾಗಿಂದನೂ ನಿಮ್ಮ ಅತ್ತೆ ಊರಿಗೆ ಹೋಗೈತಂತೆ, ನಿನ್ನ ಮೇಲೆ ನೀನು ಜಗಳ ಮಾಡ್ಕೊಳ್ಸಿದೀಯಂತೆ ಅಂತ ಜನ ಸುಮ್ಮನೆ ಮಾತಾಡಲಿಲ್ವಾ? ಹಾಗೆ ಹೆಂಗೆ ಬೇಕಾದ್ರೂ ಜನ ಮಾತಾಡ್ತಾರೆ. ಅದಕ್ಕೇ ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ, ನೋಡೋಣ ಸ್ವಲ್ಪ ದಿನ ಅಂತ ಹೇಳಿ. ಏನಾನ ಅತಿ ಆದರೆ ನಾನೇ ಸುಮ್ಮನೆ ಇರೋಳಲ್ಲ, ಕೇಳೋವಷ್ಟು ಕೇಳ್ತೀನಿ, ಕೇಳ್ದಿಲ್ಲದೆಲ್ಲ ಏನು ಕೇಳಲ್ಲ ನಾನು. ಹೆಂಗಿರ್ಬೇಕಂತ ನನಗೂ ಗೊತ್ತಾಯ್ತು. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.